ಧರ್ಮಸ್ಥಳದಾಗಿರ್ಬೋದು ಇಂಥ ಕೇಸ್ಗಳ ಬಗ್ಗೆ ನೀವು ಬೆನ್ನು ಹಚ್ಚಿದ್ರೆ, ಅದರಲ್ಲೂ ಹೆಗ್ಡೆ ಅವ್ರು ಬೆನ್ನು ಹಚ್ಚಿದ್ರೆ ನಿಮಗೆ ನ್ಯಾಯ ಸಮೀಪ ಸಿಗುವುದಿಲ್ಲ ಮತ್ತು ಎನ್ಕ್ವೈರಿನೂ ಅವ್ರದ್ದು ಆಗುವುದಿಲ್ಲ ಅನ್ನೋಂಥ ವಾತಾವರಣ ನಿರ್ಮಾಣ ಮಾಡುವಂಥದ್ದು ಇಲ್ಲಿ ನಡೆದ ಅಂತೇಳಿ ಈ ಮೆಸೇಜ್ ಕೊಡುವಂಥ ಕೆಲಸ ಇಲ್ಲಿ ನಡೆದ ಅನ್ನೋದನ್ನು ನಾವು ಒಪ್ಪಬೇಕಾಗ್ತದೆ. ಅಂದರೆ ಇದರ ಅರ್ಥ ಇಷ್ಟ ಸಿಂಪಲ್ಲಾಗಿ ದಿನಗಳನ್ನು ದುಡ್ಕೋತ ಹೋಗುವಂಥದ್ದು, ಮುಂದೆ ಮಾಡ್ಕೋತ ಹೋಗುವಂಥದ್ದು. ಅಷ್ಟರೊಳಗೆ ಆ ಕೇಸಿನ ಬಗ್ಗೆ ಆಸಕ್ತಿ ಕಡಿಮೆ ಆಗಿ ಜನನೂ ಮರಿತಾರೆ. ಜನ ಮರಿತಾರೆ ಸಾಕು. ಈಗ ಯಾಕಂದರೆ ಈಗ ಈ ಹೋರಾಟಗಾರ ಹೇಳಿದಾರು ಇದು ಜನ ಆಂದೋಲನ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದ್ರ ಯಶಸ್ವಿನೂ ಆಗಿದ್ದಾರೆ. ಈಗಾಗಲೇ ಹೆಣ್ಮಕ್ಳು ಈಗ ಹೋರಾಟ ಮಾಡೋ ರಂಗಕ್ಕೆ ಇಳಿದ್ದಾರೆ. ಮತ್ತು ಈಗ ಆಲ್ರೆಡಿ ಆಲ್ ಓವರ್ ಕರ್ನಾಟಕದಲ್ಲೇ ಧರ್ಮಸ್ಥಳದ ಬಗ್ಗೆ ಚರ್ಚೆಗಳು ಸಾಕಷ್ಟು ನಡೀತಾ ಇದ್ದಾವೆ. ಅವ್ರದ್ದು ಏನಪ್ಪ ಲೋನ್ ಕೊಡೋದು ಅಂದರೆ ಸಾಲ ಕೊಡೋದಾಗಿರ್ಬೋದು, ಭೂಮಿ ಕಬಳಿಸಿದ್ದಾಗಿರ್ಬೋದು, ಹೆಣ್ಮಕ್ಳ ಜೊತೆಗೆ ಆಗಿದ್ದಾಗಿರ್ಬೋದು, ಇದೆಲ್ಲವೂ ಇವತ್ತು ಕಿವಿಗೊಟ್ಟು ಜನ ಕರ್ನಾಟಕ ಜನ ಕೇಳ್ತಾ ಇದ್ದಾರೆ. ಮತ್ತು ನಿಧಾನಕ್ಕೆ ಜಾಗೃತಿ ಆಗ್ತಾಯಿದ್ದಾರೆ. ಅವ್ರಿಗೆ ದೊಡ್ಡ ಕ್ರಾಂತಿ ಆಗ್ಬೋದೇನೋ, ಬದಲಾವಣೆ ಆಗ್ಬೋದೇನೋ ಅನ್ನೋಂಥ ವಾತಾವರಣ ಇವತ್ತು ನಿರ್ಮಾಣ ಅದ. ಅದನ್ನು ಹೆಂಗೆ ಡಿಸ್ಟ್ರಾಯ್ ಮಾಡೋದು ಅಂತ ತಂತ್ರಗಾರಿಕೆಯನ್ನು ನಮ್ಮ ಧರ್ಮಸ್ಥಳದ ಈ ಧರ್ಮವನ್ನು ರಕ್ಷಣೆ ಮಾಡುವಂಥ ಜನ ವಿಚಾರ ಮಾಡ್ತಾ ಇದ್ದಾರೆ. ಮತ್ತು ಸ್ವತಃ ಹೆಗ್ಡೆ ಅವರ ಒಂದು ಹಿಂಬಾಲಕರು ಈ ಕೆಲಸ ಮಾಡೋರಿಗೆ ಇಲ್ಲಿವರೆಗೆ ಯಶಸ್ವಿಯಾಗಿದ್ದಾರೆ. ಇನ್ನು ಮುಂದೇನು ನೋಡೋಣ, ಅದು ಏನಾಗ್ತದೆ. ಆದರೆ ಹೋರಾಟ ಮಾತ್ರ ನಿಲ್ಲಕ್ಕಿಲ್ಲ. ಯಾಕಂದರೆ ಜನಾಂದೋಲನ ಸ್ಟಾರ್ಟ್ ಆಯ್ತಪ್ಪ ಅಂದ್ರೆ ಅದು ತನ್ನದೇ ಆದ ಹಾದಿ ಹಿಡಿತದೆ ಅಂತೇಳಿ ಭಾಳ ಜನರ ನಂಬಿಕೆ ಆಗಿದೆ. ಆದರೆ ಇದು ನಾವು ರೈತರ ಹೋರಾಟದಲ್ಲಿ ಇದು ಸೋತದ ಅನ್ನೋದು ಸಹಿತ ನಾವು ಗಮನಿಸಬೇಕಾಗಿದೆ. ಯಾಕಂದರೆ ದಿಲ್ಲಿಯಲ್ಲಿ 1 ವರ್ಷ ಹೋರಾಟ ಮಾಡಿದ ರೈತರು, ಆದರೆ ಅದು ಯಶಸ್ವಿ ಆಗಲಿಲ್ಲ. ಅದೇ ರೀತಿ ಇದು ಆಗ್ತದನ ಅನ್ನುವಂಥದ್ದು. ನೋಡ್ರಿ ಹೋರಾಟಗಳು ಏನು ಮಾಡ್ತಾರೆ ಅಂತೇಳಿ ನಮ್ಮ ಮನಸ್ಸಿಗೆ ಮಾತಾಡಿದ್ವಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H60 ನ್ಯೂಸ್ ಅರ್ಥ ಸೀತಾರಾಮ ಸತ್ಯದ ಕೈಗಳಲ್ಲಿ ವಂದನೆಗಳು.